Hey guys, welcome back to my YouTube channel. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ನಾವು ಈ ಸಲ ವರಮಹಾಲಕ್ಷ್ಮಿ ಮಾಡ್ತಾ ಇಲ್ಲ, ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸ್ನಾನ ಎಲ್ಲ ಆಯಿತು, ಪಾಪು ಮಲಗಿದ್ದಾಳೆ, ಅಮ್ಮ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ತಿಂಡಿ ಇನ್ನೂ ಆಗಿಲ್ಲ, ತಿನ್ನಬೇಕು. ಪರಿಗೆ ಇದು ಫಸ್ಟ್ ವರಮಹಾಲಕ್ಷ್ಮಿ, ಸೊ ಹಾಗಾಗಿ ಸ್ವಲ್ಪ ಆಸೆಯಾಗಿದ್ದೆ ಮಾಡ್ಬೋದಿತ್ತು ಅಂತ, ಬಟ್ ಮಾಡೋಂಗಿಲ್ಲ. ದೇವ್ರ ಮನೆ ಒಳಗೆ ಸಿಂಪಲಾಗಿ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಹಣ್ಣು ಎಲ್ಲ. ನಮ್ಮಮ್ಮ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಹೂವು ಇಲ್ಲಿದೆ. ಹೂ ರೇಟ್ ತುಂಬ ಜಾಸ್ತಿ ಆಗಿದೆ. ಆಚೆ ಹಾಕಿರೋದು ಯಾವತ್ತಿಂದುವ ನೆನ್ನೆದ. ಇದೆಷ್ಟು ಚೆನ್ನಾಗಿ ಅರಳೈತೆ ಗೊತ್ತಾ, ಮೊಗ್ಗಿದ್ದ ಕಟ್ಟಿರೋದಕ್ಕೆ. ತೋರಣ ತೋರ್ಸೋಣ, ನಮ್ಮಮ್ಮನ ತೋರಣ. ಹಾಂ, ನಾನೇನು ಮಾಡಬೇಕು? ಹೂ ಮುಡಿಸ್ಬೇಕಾ? ಎಷ್ಟೇ ಬೇಗ ಇದ್ದರೂ ಪಾಪು ಇರೋದ್ರಿಂದ ಪೂಜೆ ನಾವು ಅಂದ್ಕೊಂಡಿದ್ದ ಟೈಮಿಗೆ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಬರೀ ಮಲ್ಕೊಂಡಿದ್ದಾಳೆ. ಎಷ್ಟೇ ನೀಟಾಗಿ ಮಲಗಿಸಿದ್ರು ಅವ್ಳು ಕ್ರಾಸಾಗೆ ಮಲ್ಕೊಳ್ಳೋದು. ಅವಳು ಎದ್ದೇಳೋ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಬಿಡ್ಬೇಕು ಅಂತ ಬೇಗ ಬೇಗ ಮಾಡ್ಕೊತಾ ಇದ್ದೀವಿ. ಲಾಸ್ಟ್ ಟೈಮು ಹಾಸನಲ್ಲಿದ್ದೆ, ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅಲ್ಲಿ. ಅಮ್ಮನೂ ಅಲ್ಲಿಗೆ ಬಂದಿದ್ದರು. ಬಟ್ ಈ ಸಲ ಇಲ್ಲೇ ಇರಬೇಕು, ಯಾಕೆಂದರೆ 5 months ಆಗೋವರೆಗೂ ಅಲ್ಲಿಗೆ ಹೋಗೋಂಗಿಲ್ಲ. ಹಾಗಾಗಿ ಇಲ್ಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಒಂದು ತಾವರೆ ಹೂ ತಂದಿದ್ರು, ತೊಟ್ಟೆ ಹಾಳಾಯ್ತು ಅದ್ರದ್ದು. ಅಸಮಾಧಾನದಿಂದ ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸಿಕೊಂಡ ಕಂಡ ಯೋಗಬಲದಿಂದ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂತಹ ಅಪ್ಪಟ ಶ್ರೀಗಂಧೆಯಿಂದ ಗಂಧವನ್ನು ಪಕ್ಕದ ಎಲ್ಲಾದರೂ ಅರಳಿ ಮರ ಇದ್ದರೆ ಅರಳಿ ಮರದ ಎಲೆಯನ್ನು ತಿಂತು. ಅರಳಿ ಮರದ ಎಲೆಯನ್ನು ತಂದು ಅದರ ಮೇಲೆ ಆ ಎಲೆಯ ಅಭಿವೃದ್ಧಿಗಾಗಿ ನಾವು ಏನೆಲ್ಲ ಮಾಡಬೇಕಾಗಿದೆ ಆ ಕೆಲಸಗಳನ್ನ ಶಾಂತಿಯುತವಾಗಿ ನಡೆಸಿದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಇನ್ನ ಒಂದಿಷ್ಟಾದರೂ ಈ ಪದಾರ್ಥವನ್ನು ಏನಾದರೂ ಮಾಡತಕ್ಕಂಥ ಭಾಗ್ಯವನ್ನು ಸಕ್ಕರೆ ಅಥವಾ ಬೆಲ್ಲ ಇಂತಹ ಕಪ್ಪು ಇರುವೆಗಳು ಎಲ್ಲಿರುತ್ತೋ ಹುಡ್ಕೊಂಡು ಹೋಗಿ ಆಗುತ್ತಿದ್ದ ಆ ಕಪ್ಪು ಇರುವೆಗಳಿರ್ತಕ್ಕಂಥ ಪರಿ ಎದ್ದಾಯ್ತು. ರೋಸ್ ಪೀಸ್ ತಗೊಂಡಿರ್ಬೋದು. ಪರಿ ಹ್ಯಾಪಿ ವರಮಹಾಲಕ್ಷ್ಮಿ. ಪರಿ ಹ್ಯಾಪಿ ವರಮಹಾಲಕ್ಷ್ಮಿ. ಬಳೆ ಹಾಕಿ ಹೊಸ ಡ್ರೆಸ್ ಹಾಕ್ಸೋಣ ನಿಂಗೆ, ಆಯಿತಾ? ಮುಂದಕ್ಕಿಡಿ ಸಾಕು. ಅಲ್ಲಿಗಿಟ್ರು ಆಗುತ್ತಿಡಿ. ಮಣೆ ಇತ್ತಲ್ಲ ಎಲ್ಲಮ್ಮ, ಕುತ್ಕೊಳ್ಳೋ ಮಣೆ, ಅದ್ರ ಮೇಲೆ ಇಡಿ. ದಿನ 10 ಗಂಟೆಗೆ ತಿಂದು ಹೊಟ್ಟೆ ಹಸಿಲ್ಲ. ಇವತ್ತು 9 ಗಂಟೆಗೆ ಹೊಟ್ಟೆ ಹಸಿಲ್ಲ. ಸಿಕ್ತಾ?
ಹ್ಞೂ ಅದೇ ಅವೆಲ್ಲಿ ನೋಡಿ ಫ್ರೆಂಡ್ಸ್ ಐಡಿಯಾ ಹೆಂಗಿದೆ ಐಡಿಯಾ ನಿಮ್ಮ ಅಜ್ಜಿದು ಪರಿ ಲೋಟದೊಳಗಿಂದ ಬಂದಿದೆ ಅನಾನಸ್ಸು. ಇಡ್ಲಿನೂ ಆಗಿದೆ. ಟ್ರೇ ಇಲ್ವಾ? ದೊಡ್ಡ ಟ್ರೇಗೆ ಎಲ್ಲ ಇಡ್ಬೋದಿತ್ತು. ಪರಿ ಒಂದು ಸ್ವಲ್ಪ ಇಟ್ಟರೆ ಸಾಕ್ತಾಳಮ್ಮ. ದಾಳಿಂಬೆ ಬೇಡಮ್ಮ. ಸೀರೆ ಮ್ಯಾಕ್ ಬಳೆ ಇಡು. ಅದಕ್ಕೆ ಮೇಲೆ ತಗೋಬೇಕೇನಪ್ಪ. ಗೈಸ್ ಇವತ್ತು ಪರಿಗೆ ಗ್ರೀನ್ ಕಲರ್ ಡ್ರೆಸ್, ಗ್ರೀನ್ ಕಲರ್ ಬ್ಯಾಂಗಲ್. ಅಕಸ್ಮಾತ್ ಅದೇನಾದರೂ ಲೂಸ್ ಆದರೆ ಈ ಪಿಂಕ್ ಕಲರ್ ಹಾಕೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅಣ್ಣ ತಂದಿರೋದಿದು. ನೋಡೋಣ ಎಷ್ಟು ಚೆನ್ನಾಗಿದೆ. ಅವಳಿಗೇನೂ ಸ್ನಾನ ಮಾಡಿಸಿಲ್ಲ, ಅವಳು ಎದ್ದಿದ್ದೆ ಇವಾಗ. ಗೈಸ್ ಇಷ್ಟೇ ಸಿಂಪಲ್ಲಾಗಿ ಸಾಕು. ಈ ಸಲ ಮಾಡೋಂಗಿಲ್ಲ ಅಂತ ಹೇಳಿದೆ, ಯಾಕೆಂದರೆ ನಮ್ಮ ತಾತ ತೀರೋಗಿ 1 ಇಯರ್ ಆಗಿಲ್ಲ ಇನ್ನು. ಸೊ ನಾವು ಹಾಗಾಗಿ ಮಾಡೋಂಗಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀವಿ. ದಾರಕ್ಕೆ ಕಟ್ಟಲ್ವ ನೀವು? ಅದು ನೀರು ಬಗ್ಸೋ ಅಂತ ಕಾಯಬೇಕು. ಈಗ ಸ್ವಲ್ಪ ನೀರು ಹಾಕಿದ್ದೆ. ಕರೆಕ್ಟ್ ಕುದೀತಿದ್ದಾವೆ ನೀರು, ಇನ್ನೂ ಸ್ವಲ್ಪ ಕಾಯಬೇಕು. ಅವಾಗಿನ ಪೂರ್ತಿ ಎಷ್ಟೆಷ್ಟು ಬೇಕು ಅಷ್ಟು ತುರ್ಕೊಡ್ತೀನಿ ಕಾಯ. ಈ ಕಾಯಿ ಇಲ್ಲ ನೀನು ಖಾಲಿ. ಕರೆಂಟ್ ಇರಲಿಲ್ವಲ್ಲ, ಅದಕ್ಕೆ ಫ್ರಿಜ್ಜಲ್ಲಿ ಹಾಳಾಗಿತ್ತು. ಚಕ್ ಸಾರು ಅದಕ್ಕೆ ಹಾಕಿ ನನಗೆ ಗೊತ್ತಾಯ್ತು ಅವಳಿಗೆ. ಸೊ ಗೈಸ್ ತಿಂಡಿ ತಿಂತೀನಿ. ತಿಂಡಿ ತಿಂದ ಮೇಲೆ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಎಲ್ಲ ಆಯಿತು. ಇನ್ನು ಪರಿ ಮಲ್ಕೊಂಡ್ಳು. ಅವಳಿಗೂ ಗ್ರೀನ್ ಕಲರ್ ಡ್ರೆಸ್ ಹಾಕ್ಸಿದ್ದೀನಿ. ಇನ್ನೊಂದೇನು ಅಂದರೆ ಅವಳಿಗೆ ಅಮ್ಮ ಬ್ಯಾಂಗಲ್ಸ್ ತಂದಿದ್ರಲ್ವ ಗ್ರೀನ್ ಕಲರ್, ಅದನ್ನು ಕೂಡ ಹಾಕ್ಸಿದ್ದೀನಿ. ಕ್ಯೂಟಾಗಿ ಕಾಣ್ತಿದ್ದಾಳೆ. ಅವಳು ಎದ್ದ ಮೇಲೆ ಫೋಟೋಸ್ ತೆಗಿಯೋಣ ಅಂತ ಸುಮ್ಮನೆ ಇದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಮಾಮೂಲಿ ಅನ್ನ ಸಾಂಬಾರು, ಸ್ವೀಟ್ ಏನಾದರೂ ಮಾಡಿದ್ರೆ ಆಯಿತು ಅಂತ. ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. 2 ಐಟಮ್. ಪುಳಿಯೋಗರೆ ಆಗಿದೆ. ನೀವೇನು ಮಾಡ್ತಿದ್ದೀರಮ್ಮ? ಕಲ್ಲರ್ ಹಾಕಲ್ವಂತೆ. ಕಲರ್ ಹಾಕಲ್ಲ ದೇವರಿಗಲ್ವಾ, ಅದಕ್ಕೆ ಸಾಕ ಅಷ್ಟೇ, ಏನು ಬೇಡ, ತಿನ್ನೋಕ್ಕಾಗಲ್ಲ. ಬೇಕು ಅಂದರೆ ಕೋಸಂಬರಿ ಮಾಡ್ತೀನಿ. ಬೇಡ ಬೇಡ ನಮಗೆ ಕೋಸಂಬರಿ ಇಷ್ಟ ಇಲ್ಲ. ದ್ರಾಕ್ಷಿ ಫ್ರಿಜ್ಜಿಗೆ ಹಾಕು. ಅರ್ಶಿನ ಕುಂಕುಮಕ್ಕೆ ಯಾರಾದರೂ ಬಂದಿರ್ತಾರಲ್ವ ಕರೆಯೋಕ್ಕೆ, ಅವ್ರಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಬಂದವರಿಗೆ ಹಂಗೆ ಕೊಟ್ಟು ಕಳಿಸ್ಬೋದು ಅಂತ. ಪ್ರಸಾದ ಎಲ್ಲ ನೈವೇದ್ಯ ಕೊಟ್ಟಾಯಿತು. ಸೊ ನಾನು ನಮ್ಮಮ್ಮ ಕೂತ್ಕೊಂಡು ತಿಂತಾಯಿದ್ದೀವಿ. ಈಗ ನಮ್ಮ ಮಾತೃಶ್ರೀ ಅವರು ಇಲ್ಲೇ ಇದ್ದಾರೆ, ತಿಂತವ್ರೆ. ಚೆನ್ನಾಯ್ತೇನಮ್ಮ? ಚೆನ್ನಾಗಿದೆ. ಏನು ಯೋಚನೆ ಮಾಡ್ತಾಯಿದ್ದೀರಾ? ಏನಿಲ್ಲ,
ಶುಗರ್ ಏನು ದೊಡ್ಡ ಕಾಯಿಲೆ ಅಲ್ಲ. ಹೌದು ಏನು ಗೊತ್ತಾ, non-veg ಜಾಸ್ತಿ ನಾನು ತಿನ್ನಬಾರ್ದು, ಮತ್ತೆ ಜಾಸ್ತಿ ಊಟದಲ್ಲಿ ಲಿಮಿಟ್ ಇರಬೇಕು, ಹೆವಿ ಆಗಿ ತಿನ್ನಬಾರ್ದು. ಸಾಕ್ಷಿ ಪಾಪು ಹೆಸರೇನು? ಪರಿ. ಫುಲ್ ಹೆಸರು? ಹಾಂ ಗೊತ್ತು. ಪಾಲಕ್ ಸೊಪ್ಪು, ಹಾಗಲಕಾಯಿ, ಮತ್ತೆ ನುಗ್ಗೆಕಾಯಿ, ಮತ್ತೆ ಇದು ಬೆಂಡೆಕಾಯಿ ಇವೆಲ್ಲ ಭಾಳ ಒಳ್ಳೆಯದು. ಏನು ನಿನ್ನ ಹೆಸರು? ಏನವ ನಿನ್ನ ಹೆಸರು? ನೀವು ಸಂಜೆ ಹೊತ್ತಿಗೆ ರೆಡಿ ಆಯ್ತೀರಾ? ಅದೇ ಕುಂಕುಮ ಕರೆಯೋ ಟೈಮಿಗೆ. ನಾವು 70 ಕೆಜಿ. ಸ್ಮೈಲ್ ಮಾಡು, ಸ್ಮೈಲ್ ಮಾಡು, ಸ್ಮೈಲ್ ಮಾಡು. ಪರಿಣಿತ ಯಾರಿಷ್ಟ ನಿಂಗೆ? ಗೈಸ್, ನಮ್ಮಮ್ಮ ಮೊಳಕೆ ಕಟ್ಟಿದ್ರಂತೆ, ಏನು ಚೆನ್ನಾಗಿ ಬಂದಿದೆ ಅಂತ ಫುಲ್ ಖುಷಿಯಾಗವ್ರೆ ನೋಡಿಲಿ. ನಾಳೆ ಮೊಳ್ಳೆ ಹುಳಿ ಕಳ್ಸಾರು ಮಾಡೋದೆಯ ಏನಮ್ಮ? ಇಷ್ಟೊತ್ತು ಯಾರು ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಫೈನಲಿ ಬಂದರು. ಯಾರು ಅಂತ ನೋಡಿ ನೀವೇ. ಇನ್ನೂ ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಹತ್ರ ಬರ್ತಾರೆ. 2 ನಿಮಿಷ ಆಗುತ್ತೆ ಗೈಸ್. ಬಾರವಾ. ಚೆನ್ನಾಗಿದ್ಯಾನಪ್ಪ? ನೀನು ಚೆನ್ನಾಗಿದ್ಯಾ? ಹಾಂ. ಅಯ್ಯ ಚೆನ್ನಾಯ್ತಾ? ಅವ್ವ ಕುಡಿತೀಯ? ಏನು ಪೋಲಿ? ಏನು ಮುತ್ತಜ್ಜಿ ತಿನ್ನಿ. ಓ, ನಂಗೆ ಕೊಡಕಲ್ ಬಳೆಯ ಕೊಡಕಲ್ ನಂಗೆ ನಮ್ಮನ ಬಳೆ ಕೊಡಕಲ್ವಾ? ಓ, ಚೈನ್ ಕೊಡವ, ಚೈನಾ ಅಮ್ಮರ್ ತಂದ್ರ ಕಿವಿನ ಚುಚ್ಚಿದಾರ? ಇಲ್ಲ, ಕಿವಿ ಇನ್ನೂ ಚುಚ್ಚಿಲ್ಲ. ನಾವು ಇನ್ನೂ ಟೈಮ್ ಇದೆ. ಗೆಜ್ಜೆ ಒಂದು ಹಾಕೊಂಡಿದೀವಿ ಅಷ್ಟೇ. 5 ಆಯ್ತಲ್ವಾ? 4 ತುಂಬ್ತು. ಹ್ಞೂ. ನಿಮ್ಮ ಮುತ್ತಜ್ಜಿ ಅವ್ವ. ಬಂದೈತೆ. ಅಗಳಕ್ಕಾಳ ಮುತ್ತಜ್ಜಿ ಅವ್ವ. ಗೊತ್ತಾಯ್ತಲ್ಲ ಗೈಸ್, ಯಾವ ಹಬ್ಬ ಆದ್ರೂ ಅಷ್ಟೇ ಸಂಜೆ ಒಳಗಡೆ ಬಂದ್ಬಿಡುತ್ತೆ. ಏನೇನು ಮಾಡಿರುತ್ತೆ ಎಲ್ಲ ತಗೊಬಂದಿರುತ್ತೆ. ಸೊ ಈಗ ಬರೀ ಮಲಗಿಸ್ಬಿಟ್ಟು ತೋರಿಸ್ತೀನಿ ಏನೇನು ತಂದಿರ್ತಾರೆ ಅಂತ. ಸೊ ಗೈಸ್, ಇಷ್ಟೇ ಇವತ್ತಿನ ವ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೇನು ಟೈಮ್ 6 ಗಂಟೆ ಆಗಿದೆ. ಅಜ್ಜಿ ಬಂದಿರೋದ್ರಿಂದ ಉಳ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಉಳ್ಕೊಂಡಿದ್ದಾರೆ. ಅವರಿಗೆ ಬೋಂಡ ಮತ್ತು ಪಾಯಸ ಮಾಡ್ತಿದ್ದೀವಿ. ಅದು ನನಗೆ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.